ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಇವತ್ತು ಕಿಚನ್ನ ಡೀಪ್ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಸಾಯಂಕಾಲ ಅಡುಗೆ ಮಾಡ್ತಾ ಇರುವಂತಹ ಸಮಯದಲ್ಲಿ ನಮ್ಮ ಮನೆ ಒಳಗಡೆ ಒಂದು ಇಳಿ ಬಂದುಬಿಟ್ಟಿದೆ, ದೊಡ್ಡದು. ಅಂದರೆ ಊರಿಗೆ ಹೋಗಿದ್ವಲ್ಲ, ಆ ಕಿಟಕಿ ಬಾಗಿಲು ಒಂದು ಓಪನ್ ಮಾಡಿ ಹೋಗಿದ್ದೆ, ಏಕೆಂದರೆ ಗಾಳಿ ಎಲ್ಲ ಬರಲಿ, ಸಿಲಿಂಡ್ರೆಲ್ಲ ಇರುತ್ತೆ ಅಂಥೇಳಿ ಇಟ್ಟಿದ್ದೆ. ನೋಡಿದ್ರೆ ನೋಡಿ, ಬುಟ್ಟಿ ಎಲ್ಲ ಕಚ್ಚಿಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿತ್ತು ಬುಟ್ಟಿ. ನಾನು ತುಂಬಾ ಆಸೆಯಿಂದ ತಗೊಂಡು ಬಂದಿದ್ದೆ ಬುಟ್ಟಿ. ಎಲ್ಲಾದರೂ ಹೋಗುವಾಗ ಅಡುಗೆ ಎಲ್ಲ ಮಾಡ್ಕೊಂಡು ಅಥವಾ ಫ್ರೂಟ್ಸ್ ಎಲ್ಲ ಎತ್ಕೊಂಡು ಹೋಗ್ಬೋದು ಅಂಥೇಳಿ ತಗೊಂಡು ಬಂದಿದ್ದೆ. ನೋಡಿದ್ರೆ ಕಚ್ಚಿಬಿಟ್ಟಿದೆ. ಮತ್ತು ಗೋಧಿ ಹಿಟ್ಟು ಪ್ಯಾಕೆಟು 5 kgದು ಅದು ಕೂಡ ಕಚ್ಚಿಬಿಟ್ಟಿದೆ. ಎಲ್ಲ ತೆಗ್ದೆ. ಇನ್ನು ನಮ್ಮ ಮನೆಯವರು ನೈಟ್ ಮಲ್ಗೋವಾಗ ಸೌಂಡ್ ಬರ್ತಿದೆ ನೋಡು ಅಂದರು. ಬಟ್ ನಾನು ಆ ಕಡೆ ಯಾರೋ ಸೌಂಡ್ ಮಾಡ್ತಾಯಿದ್ದಾರೆ ಬಿಡು, ಆ ಕಡೆ ಪಕ್ಕದಲ್ಲಿ ತಾತ ಅವ್ರ ಮನೆ ಇದೆ, ಅವರೇನೋ ಸೌಂಡ್ ಮಾಡ್ತಿದ್ದಾರೆ ಬಿಡು ಅಂತ ಹೇಳಿ ನಾನು ನೆಗ್ಲೆಕ್ಟ್ ಮಾಡಿದೆ. ನೋಡಿದ್ರೆ ಅದು ನೈಟು ಚೆನ್ನಾಗಿ ಕಚ್ಚಿಬಿಟ್ಟಿದೆ. ಮತ್ತು ಫ್ರೂಟ್ಸ್ ಎಲ್ಲ ತಿಂದ್ಬಿಟ್ಟಿದೆ, ಆಲೂಗಡ್ಡೆ, ಟೊಮೊಟೊ ಇವೆಲ್ಲನೂ ಕೂಡ ಕಚ್ಚಿಬಿಟ್ಟಿದೆ. ಮತ್ತು ಟಾಮಿ ಇತ್ತಲ್ವ ನಾಯಿ ಮನೆಯಲ್ಲಿ, ಅದು ನೋಡಿದಾಗ ಅದೇ ಹಿಡಿತು, ಅದೇ ಸಾಯಿಸ್ಬಿಡ್ತು. ಮತ್ತು ಎತ್ಕೊಂಡೋಗಿ ಆ ಕಡೆ ಬಿಸಾಕ್ಬಿಟ್ಟೆ. ಇನ್ನು ಹೇಗೋ ಎಲ್ಲ ತೆಗ್ದುಬಿಟ್ಟಿದ್ದೀನಲ್ಲ, ತುಂಬ ದಿವಸ ಆಯಿತು ಕ್ಲೀನ್ ಮಾಡಿ ಅಂತೇಳಿ. ಅದರಲ್ಲೂ ಡಸ್ಟ್ ತುಂಬಾ ಆಗಿಬಿಟ್ಟಿತ್ತು, ಒರೆಸೋಣ ಅಂತ ಅನ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಈ ರೀತಿ ಮಾಡಿತ್ತು ಇಳಿ. ಇನ್ನು ಏನು ಮಾಡೋದು ಅಂತೇಳಿ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ ಅಲ್ಲಿ ಬೇಳೆ ಕಾಳುಗಳು ಮತ್ತು ಬೇಳೆಗಳೆಲ್ಲ ಇಟ್ಟಿದ್ನಲ್ವ, ಸೊ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಒರೆಸ್ತಾ ಇದ್ದೀನಿ. ಮತ್ತು ಇದು ಗ್ಲಾಸಿನ ಜಾರ್ ತಗೊಂಡಿದ್ದೆ ಅಲ್ವಾ, ಅದ್ರ ಮುಚ್ಚಳ ಮೇಲೆ ನೋಡಿ ಎಷ್ಟೊಂದು ಡಸ್ಟ್ ಕುತ್ಕೊಂಡಿದೆ. ಇವತ್ತು ಈ ರೀತಿ ಒರೆಸ್ಬಿಟ್ಟು ನಾಳೆ ಇಡೋ ಅಷ್ಟಿಗೆ ನಾಳೆ ಮತ್ತೆ ಡಸ್ಟ್ ಆಗಿರುತ್ತೆ. ಹಾಗಾಗಿ ಕ್ಲೀನ್ ಮಾಡ್ಕೊತಾ ಇರಬೇಕು. ಡಸ್ಟು ನಾನು ಎಲ್ಲ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದಂತೂ ಸ್ವಲ್ಪ ಹುಷಾರಾಗಿ ಒರೆಸ್ಕೋಬೇಕಾಗುತ್ತೆ, ಏಕೆಂದರೆ ಗ್ಲಾಸ್ ಆಗಿರೋದ್ರಿಂದ ಏನಾದರೂ ಜಾರಿದ್ರೆ ಕೆಳಗಡೆ ಬಿದ್ದುಬಿಡುತ್ತೆ. ಆದಷ್ಟು ನೀಟಾಗಿ ಹುಷಾರಾಗಿ ಕ್ಲೀನ್ ಮಾಡಿಕೊಂಡೆ ಎಲ್ಲ ಒರೆಸ್ಬಿಟ್ಟು. ಅದರಲ್ಲೂ ಗ್ಯಾಸಿನ ಜಿಡ್ಡು ಬರುತ್ತೆ ಅಲ್ವಾ, ಅದು ಕೂಡ ಆಗಿಬಿಡುತ್ತೆ, ತುಂಬಾ ಗಲೀಜಾಗಿಬಿಡುತ್ತೆ. ಅದಂತೂ ಹೋಗೋದೇ ಇಲ್ಲ ಗ್ಯಾಸಿಂದು. ಅದು ಸ್ವಲ್ಪ ನೆನೆಸ್ಬಿಟ್ಟು ತೊಳೆದ್ರೆ ನೀಟಾಗಿ ಹೋಗಿಬಿಡುತ್ತೆ. ಅದು ಸಬೀನಾ ಪೌಡರ್ ಇರುತ್ತಲ್ವ, ಅದು ಹಾಕಿ ನೀಟಾಗಿ ಉಜ್ಜಿದ್ರೆ ಹೋಗಿಬಿಡುತ್ತೆ. ಅಥವಾ ಪಾತ್ರೆ ಸೋಪ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಶಾಂಪೂ ನೀರು ತಗೊಂಡ್ಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ಒಂದು ಸ್ವಲ್ಪ ತಿಕ್ಕಿ ಒಂದು ನೆನೆದ ಮೇಲೆ ಮುಚ್ಚಳ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಮತ್ತೆ ಒಳ್ಳೆ ನೀರಲ್ಲಿ ನೀಟಾಗಿ ಒರೆಸ್ಬಿಟ್ಟು ಈಗ ಜೋಡಿಸ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಮಾಡೋ ಅಷ್ಟಿಗೆ ಈವ್ನಿಂಗ್ ಆಗಿಬಿಡ್ತು. ಕಿಚನ್ ಅಂದರೆ ತುಂಬಾ ಕ್ಲೀನ್ ಮಾಡೋದಿರುತ್ತೆ ಅಲ್ವಾ. ಆಗಾಗ ನಾನು 6 ಮಂತ್ಗೆ ಒಂದ್ಸರಿ ಎಲ್ಲ ಪಾತ್ರೆಗಳನ್ನ ತೊಳೆದುಬಿಟ್ಟು ಜೋಡಿಸ್ತಾ ಇದ್ದೆ. ಈ ಸರಿ ನಮ್ಮ ಭಾವ ತೀರ್ಕೊಂಡಿದ್ರಲ್ಲ ಶಿವರಾತ್ರಿ ಹಬ್ಬಕ್ಕೆ, ಏನು ತೊಳೆನಂತ ಹಾಗೆ ಇದ್ಬಿಟ್ಟಿದ್ದೀನಿ. ಊರಿಗೆ ಹೋಗೋದು ಬರೋದು ಇದೇ ಜಾಸ್ತಿ ಆಯ್ತಲ್ವಾ, ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಂಡಿಲ್ಲ. ಈಗಲಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಸ್ಟೀಲ್ ಪಾತ್ರೆ ಎಲ್ಲ ಮೇಲೆ ಜೋಡಿಸಿದ್ದೀನಿ ನೋಡಿ, ಅದೆಲ್ಲ ತೊಳಿಬೇಕು. ತುಂಬಾ ಗ್ಯಾಸಿನ ಜಿಡ್ಡಾಗಿಬಿಟ್ಟಿದೆ. ಈಗ ಅದೆಲ್ಲ ಮೇಲಿಂದೆಲ್ಲ ಆದಮೇಲೆ ನಂತರ ಕೆಳಗಡೆ ಧನಿಯಾ ಪುಡಿ ಮತ್ತು ಅಚ್ಚದ ಖಾರದ ಪುಡಿ ಮತ್ತು ಸಾಂಬಾರು ಮಸಾಲೆ ಎಲ್ಲ ಇಟ್ಟಿದೆ, ಅದು ಖಾಲಿಯಾಗಿತ್ತು. ಅದನ್ನು ಕೂಡ ನೀಟಾಗಿ ಒರೆಸ್ಬಿಟ್ಟು ಅರ್ಧ ಖಾಲಿ ಆಗಿಬಿಟ್ಟಿತ್ತಲ್ವ, ಇನ್ನು ಮತ್ತೆ ಯಾವಾಗ ಇಳಿಸೋದು ಅಂತೇಳಿ ಮತ್ತು ಅದಕ್ಕೆಲ್ಲ ಸ್ವಲ್ಪ ಹಾಕಿಬಿಟ್ಟು ಇಡ್ತಾಯಿದ್ದೀನಿ. ನೋಡಿ ಈ ರೀತಿ. ಅದಕ್ಕೆ ಸ್ಟೀಲಿನ ಬಾಕ್ಸ್ ತಗೋಬೇಕು. ಅದೊಂದೇ ನಮ್ಮ ಮನೇಲಿ ಪ್ಲಾಸ್ಟಿಕ್ ಇರೋದು. ಧನಿಯಾ ಪುಡಿ ಮತ್ತು ಅಚ್ಚದ ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ಕೊಳ್ಳೋದು ಒಂದು ಡಬ್ಬ ಇದೆ. ಇನ್ನೊಂದು ಬಾಕ್ಸ್ ಬಂದು ತಗೊಳ್ಬೇಕು. ಆದಷ್ಟು ಬೇಗ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂಥೇಳಿ ಸ್ಟೀಲಿಂದು ಅಥವಾ ಪಿಂಗಾಣಿ ಎಲ್ಲ ಬರುತ್ತಲ್ವ, ಅದೇ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಪ್ಲಾಸ್ಟಿಕ್ ಆದಷ್ಟು ಕಡಿಮೆನೇ ನಾನು ಯೂಸ್ ಮಾಡೋದು. ನಂತರ ಮನಿ ಪ್ಲ್ಯಾಂಟ್ ಇಟ್ಟಿದೆ, ಅಲ್ಲಿ ಶೋ ಥರ ಇರಲಿ ಗ್ರೀನರಿ ಅಂಥೇಳಿ ಕಿಚನಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಅದ್ರ ಮೇಲೆ ಕೂಡ ಜಿಡ್ಡೆಲ್ಲ ಬಿದ್ದಿತ್ತು, ಹಾಗೆ ಡಸ್ಟ್ ಎಲ್ಲ ಬಿದ್ದಿತ್ತಲ್ವ, ಅದನ್ನು ಸ್ಪ್ರೇ ಮಾಡಿಬಿಟ್ಟು ಈ ರೀತಿ ಟಿಶ್ಯೂ ಪೇಪರಲ್ಲಿ ನಾನು ಒರೆಸ್ತಾ ಇದ್ದೀನಿ. ಈ ರೀತಿ ಕಷ್ಟ ಆಗುತ್ತೆ ಅಂದರೆ ನೀರಲ್ಲಿ ನಲ್ಲಿ ಕೆಳಗಡೆ ಇಟ್ಬಿಟ್ರೆ ಜಿಡ್ಡೆಲ್ಲ ಹೋಗ್ಬಿಡುತ್ತೆ, ಡಸ್ಟ್ ಎಲ್ಲ ಕುತ್ಕೊಂಡಿರೋದೆಲ್ಲ ಹೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿ ಬರ್ತಾಯಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಕೆಲವರು ಬರೋದೇ ಇಲ್ಲ ಅಂತ ಅಂದ್ಕೊತಾರೆ, ಬಟ್ ನೀರು ಆವಾಗವಾಗ ಚೇಂಜ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನೀರು ಕುಡ್ಕೊಂಡು ಬಿಟ್ಟಿರುತ್ತೆ, ಅದು ಹೀರ್ಕೊತದೆ. ಆವಾಗ ಒಂದು 3 ಮಂತ್ಸ್ಗೆ 6 ಮಂತ್ ಇರುತ್ತೆ. ನೀರು ಚೇಂಜ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಈ ರೀತಿ ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ಬೇಕಂದರೆ. ನಂತರ ಇದು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ.
ಸ್ಟ್ಯಾಂಡ್ನ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬಾ ಹೆಲ್ಪ್ ಆಯಿತು ನನಗೆ. ಇನ್ನೂ ಒಂದು ಸ್ಟ್ಯಾಂಡ್ ತಗೊಳ್ಬೇಕು. ಇಲ್ಲಿ ಜಾಗ ಇಲ್ಲ ಅಂಥೇಳಿ ತಗೊಂಡಿಲ್ಲ ಅಷ್ಟೇ. ನಂತರ ಪಾತ್ರೆಗಳೆಲ್ಲ ಹಾಕಿದ್ದೆ ಶಿಂಕ್ ಒಳಗಡೆ. ಅದನ್ನು ಕೂಡ ನೀಟಾಗಿ ನೋಡಿ ತೊಳಿತಾ ಇದ್ದೀನಿ. ನಾನು ಈ ರೀತಿ ಪಾತ್ರೆಗಳು ಇಟ್ಕೊಳಲ್ಲ, ಅವಾಗೆ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ಈ ರೀತಿ ಇಟ್ಟರೆ ಜಾಸ್ತಿನೇ ಆಗಿಬಿಡುತ್ತೆ. ಮತ್ತೆ ತೊಳ್ಕೊಳ್ಳೋಣ ಇನ್ನು ಸ್ವಲ್ಪ ತೊಳ್ಕೊಳ್ಳೋಣ ಅಂತ ಹಾಗೆ ಹಾಕ್ಬಿಡ್ತೀವಿ. ಹಾಗೆ ರಾಶಿ ಆಗಿಬಿಡ್ತೀವಿ. ಅದಕ್ಕೋಸ್ಕರ ನಾನು ಆಗಿಂದಾಗೆ ನೀಟಾಗಿ ತೊಳ್ಕೊಂಡು ಬಿಡ್ತೀನಿ. ಇವತ್ತು ಕ್ಲೀನ್ ಮಾಡ್ತಾ ಇರೋದ್ರಿಂದ ಹಾಗೆ ಬಿಟ್ಟಿದ್ದೆ. ಇನ್ನು ಅಡುಗೆ ಮಾಡುವಾಗ ಅದೆಲ್ಲ ಪಾತ್ರೆ ತೊಳೆದು ಬಿಡ್ತೀನಿ. ಮತ್ತು ಊಟ ಮಾಡುವಾಗ ಊಟ ತಟ್ಟೆ ಎಲ್ಲ ಇರುತ್ತಲ್ಲ, ಅದು ಕೂಡ ಹಾಗೆ ತೊಳ್ಕೊಂಡು ಬಿಡ್ತೀನಿ. ನೋಡ್ತಾ ಇರ್ಬೋದು, ಈಗ ನೀಟಾಗಿ ಒರೆಸ್ಬಿಟ್ಟು ಶಿಂಕೆಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೀನಿ. ಡಸ್ಟ್ಬಿನ್ ಎಲ್ಲ ಚೇಂಜ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕಿಚನ್ ಯಾವಾಗಾದರೂ ಈ ರೀತಿ ಕ್ಲೀನ್ ಮಾಡಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ಯಾವಾಗಲೂ ಇಟ್ಕೋಬೇಕಂತ ನನಗೆ ಆಸೆ ಇರುತ್ತೆ. ಒಂದು ಸರಿ ಮೆಸ್ಸಿಯಾಗಿ ಆಗಿಬಿಟ್ಟಿರುತ್ತೆ, ಏನು ಮಾಡೋಕ್ಕಾಗಲ್ಲ. ನಂತರ ಇದು ಊರಿಂದ ತಗೊಂಡು ಬಂದಿದ್ದೆ ಸೊಪ್ಪು. ಇದು ಬಂದು ಕೆರೆ ಸೊಪ್ಪು ಅಂತಾರೆ, ನನಗೂ ಗೊತ್ತಿಲ್ಲ. ಒಣಗನೆ ಸೊಪ್ಪು ಅಂತಾರೆ, ಯಾವುದಂತ ನನಗೂ ಗೊತ್ತಿಲ್ಲ. ಆದಷ್ಟು ಕೆರೆಯಲ್ಲೇ ಸಿಗೋದು ಇದು ಜಾಸ್ತಿ. ತುಂಬಾ ಚೆನ್ನಾಗಿರುತ್ತೆ. ಹುರುಳಿಕಾಳು ಹಾಕಿ ಮಾಡೋದ್ರಿಂದ ಬಸ್ಸಾರು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಕೂಡ ಟ್ರೈ ಮಾಡಿ. ನೋಡ್ತಾ ಇರ್ಬೋದು, ಈಗ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇದು ಬೇಯಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ, ಅಥವಾ ಇದು ಬಲ್ತಿರುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇರೆಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಂತರ ತೊಳಿಬೇಕು. ಒಂದು 5-6 ಸತಿ ತೊಳೆದೀನಿ. ಯಾಕಂದರೆ ಇದು ಮಣ್ಣಲ್ಲಿ ಸಿಗೋದ್ರಿಂದ ತುಂಬ ಮಣ್ಣಿರುತ್ತೆ, ಬೇರಿಗೆಲ್ಲ ಅಂಟ್ಕೊಂಡಿರುತ್ತೆ. ಅದೆಲ್ಲ ಸೊಪ್ಪು ಒಳಗಡೆ ಎಲ್ಲ ಹೋಗಿರುತ್ತಲ್ವ, ಅದಕ್ಕೋಸ್ಕರ ಒಂದು 5-6 ಸತಿ ನಾನು ತೊಳೆದುಬಿಟ್ಟು ಈಗ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನಂತರ ಹುರುಳಿಕಾಳು ಇತ್ತಲ್ವ, ಅದನ್ನು ಕೂಡ ನೆನೆಸಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಇದು ನೆನೆಸ್ಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ. ಅದೇ ಕುಕ್ಕರ್ ಅಲ್ವಾ, ಇವಾಗ ಏನು ನೆನೆಸೋ ಅಷ್ಟೇ ಇರೋಲ್ಲ, ಹಾಗೆ ಹಾಕ್ಬಿಟ್ರೂ ಬೆಂದ್ಬಿಡುತ್ತೆ. ಒಂದು 5-6 ವಿಸಿಲ್ ಇಕ್ಬಿಟ್ರೆ ಬೆಂದ್ಬಿಡುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ ನೋಡಿ. ನಂತರ ನೀರು ಹಾಕ್ತಾಯಿದ್ದೀನಿ. ಇದು ಬೇಯೋ ಅಷ್ಟಿಗೆ ಒಂದು ಚೆಂಬು ಹಾಕಿದ್ರೆ ಒಂದು ಅರ್ಧ ಚೆಂಬು ಆಗುತ್ತೆ. ಸೊ ಈಗ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5-6 ವಿಸಿಲ್ ಕೂಗಿಸ್ಕೊತೀನಿ. 7 ವಿಸಿಲ್ ಕೂಡ ಕೂಗಿಸ್ಕೋಬೋದು. ಇದು ತುಂಬಾ ಬಲ್ತಿದೆ ಅಲ್ವಾ, ಅದಕ್ಕೋಸ್ಕರ. ಫ್ರೆಂಡ್ಸ್, ಈಗ ಟಾಮಿಗೆ ಸ್ನಾನ ಮಾಡಿಸೋಣ ಅಂಥೇಳಿ ಕರೆದ್ರೆ ನೋಡಿ ಎಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದೆ. ರೂಮ್ ಬೇರೆ ಬಾಗಿಲು ಹಾಕಿದ್ದೀನಿ, ಅದಕ್ಕೋಸ್ಕರ ಕಿಚನಲ್ಲಿ ಬಂದು ಅಲ್ಲಿ ಕೂತ್ಕೊಂಡಿದ್ದೆ ನೋಡಿ. ಯಾಕೋ ಸ್ನಾನ ಮಾಡುವಾ, ಗೊಬ್ಬಡ್ಕೊಂಡು ಇರ್ತಿ ಹಂಗೆ ಬಾ, ಏನು ಮಾಡಲ್ಲ ಬಾ, ಸ್ನಾನ ಮಾಡ್ಕೊಂಡು ಪಚ್ಚ ಬಿಡೋದು ನೀನು. ನಡಿ ಬೇಗ ಸ್ನಾನ ಮಾಡ್ಕೊಂಡು ನಡಿ ಟಾಮಿ. ನಡಿ ಚಮ್ಮಿ, ಬೊಂಗೋರ್ ಬಿಡು. ನಡಿಮ್ಮ, ಬಾ ನಡಿ, ಸ್ನಾನ ಮಾಡ್ಕೊಂಡು ನಡಿ. ಬಾ, ಬಾರ, ನಡಿಯ ನಡಿ. ಫ್ರೆಂಡ್ಸ್, ಈಗ ಟಾಮಿಗೆ ಹೇಗೋ ನಮಿಸ್ಬಿಟ್ಟು ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬಿಟ್ಟು ಈಚೆ ಕಟ್ಟಾಕ್ತೀನಿ. ನಂತರ ನಾನು ಕೂಡ ಸ್ನಾನ ಮಾಡ್ಕೊಂಡು ಬರ್ತೀನಿ, ವಿಸಿಲ್ ಬರೋ ಅಷ್ಟರೊಳಗಡೆ. ನಂತರ ಸಿಲಿಂಡರ್ ಬೇರೆ ಖಾಲಿ ಆಗಿಬಿಟ್ಟಿತ್ತು, ಸೊ ಅದನ್ನು ಚೇಂಜ್ ಮಾಡ್ತಾಯಿದ್ದೀನಿ ಇವಾಗ. ಇದು ಕಮರ್ಷಿಯಲ್ ಇತ್ತು, ಅದು ಖಾಲಿ ಆಗಿಬಿಟ್ಟಿದೆ. ಈಗ ಚಿಕ್ಕ ಸಿಲಿಂಡರನ್ನು ಹಾಕ್ತಾಯಿದ್ದೀನಿ ನಾನು. ಈಗ ಸಾಂಬಾರು ಅಂದರೆ ವಿಸಿಲ್ ಒಂದು 3-4 ಬಂತು, ಅಷ್ಟೊತ್ತಿಗೆ ಸಿಲಿಂಡ್ರ್ ಕೂಡ ಖಾಲಿ ಆಯಿತು. ನಂತರ ಇನ್ನೊಂದು 3 ವಿಸಿಲ್ ಇಟ್ಕೊಂಡು ಈಗ ತೆಗೆದು ನೋಡ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬೆಂದಿದೆ. ಮುಟ್ಕೊಂಡು ನೋಡ್ದೆ, ಈ ಥರ ಚೌಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈಗ ತೋರಿಸ್ತೀನಿ ನೋಡಿ ನಿಮಗೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಬೆಂದಿದೆ. ಇನ್ನು ನಾವು ನೋಡಿ ಈ ರೀತಿ ಎಲ್ಲ ಬೆಂದಿದ್ರೆ ನಂತರ ಇದು ನೀರೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಈ ರೀತಿ ತೂತಿನ ಬೌಲ್ ಇರುತ್ತಲ್ವ, ಆ ರೀತಿ ಬಗ್ಸ್ಬಿಟ್ಟು ಈಗ ನೀರು ಸಪ್ರೇಟ್ ಮಾಡ್ಕೊತ ಇದ್ದೀನಿ. ಒಂದು ಚೌಟಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಇಳ್ಕೊಂಡ್ಬಿಡುತ್ತೆ, ಸೊಪ್ಪಲ್ಲಿ ಏನೂ ಇರೋಲ್ಲ. ನಂತರ ಒಂದು ಮಿಕ್ಸಿ ಜಾಲ್ ತೊಗೊಂಡ್ಬಿಟ್ಟು ಈಗ ಬೇಯಿಸಿದ್ದೀನಲ್ವ ಸೊಪ್ಪು ಮತ್ತು ಸ್ವಲ್ಪ ಹುರುಳಿಕಾಳನ್ನ ತೊಗೊಂಡ್ಬಿಟ್ಟು ನಂತರ ಈಗ ಟೊಮೊಟೊ, ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊತ ಇದ್ದೀನಿ. ಆದಷ್ಟು ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಬಸ್ಸಾರಿಗೆ. ನಂತರ ಅಚ್ಚದ ಖಾರದ ಪುಡಿ ಖಾರಕ್ಕೆ ತಕ್ಕಂತೆ ಹಾಕ್ಕೊತ ಇದ್ದೀನಿ. ನಂತರ ಸಾಂಬಾರು ಪೌಡರ್ ಒಂದು ಸ್ವಲ್ಪ ಹಾಕ್ಕೊತೀನಿ. ನಂತರ ಈರುಳ್ಳಿ 1 ಗಡ್ಡೆ ಕಟ್ ಮಾಡಿ ಹಾಕ್ಕೊತ ಇದ್ದೀನಿ. ಅದಾದ ನಂತರ ನೋಡಿ ಈಗ ಜೀರಿಗೆ ಮತ್ತು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು ಹಾಕ್ಕೊಳ್ಳೋದ್ರಿಂದ. ನಂತರ ಹುಣಸೆಹಣ್ಣು ಕೂಡ ನೆನೆಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಹುರುಳಿಕಾಳು ಹಾಕ್ಕೊಂಡ್ಬಿಟ್ಟು ಈಗ ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ.
ಇದ್ದೀನಿ ಬೇಯಿಸಿದ್ನಲ್ವ ಅದೇ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸಿಗೆ ಹಾಕ್ಬಿಟ್ಟು ಈಗ ನೀರು ಸಪ್ರೇಟ್ ಮಾಡಿದ್ವಲ್ಲ ಅದೇ ನೀರಿಗೆ ನಾನು ಮಸಾಲೆ ರುಬ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಚೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ. ನಂತರ ಮುದ್ದೆಗೂ ಇಟ್ಟಿದ್ದೀನಿ ನೋಡಿ ಆ ಕಡೆ. ಅದಾದ ನಂತರ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವು, ನಂತರ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಇದಕ್ಕೆ ಸೊಪ್ಪಿಗೆ ಒಗ್ಗರಣೆ ಹಾಕೋದ್ರಿಂದ ನಾನು ಎರಡಕ್ಕೂ ಒಂದೇ ಸರಿ ಹಾಕ್ಬಿಡ್ತಿದ್ದೀನಿ. ಸಾಂಬಾರಿಗೆ ಸ್ವಲ್ಪ ಅದರಲ್ಲೇ ಎತ್ತಾಕ್ಬಿಟ್ಟೆ, ಅದರೊಳಗಡೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತೇಳಿ. ನಂತರ ನೋಡಿ ಈಗ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟ್ರಾನ್ಸ್ಪರೆಂಟ್ ಆಗುವಷ್ಟರೊಳಗೆ ಬೇಯಿಸ್ಕೊಂಡ್ರೆ ಸಾಕು ಎಣ್ಣೆಯಲ್ಲಿ. ಈಗ ಸೊಪ್ಪು ಒಗ್ಗರಣೆ ಹಾಕ್ಕೊಂಡು ಸೈಡಿಗೆ ತೆಗೆದಿಟ್ಕೊಂಡೆ. ನಂತರ ಈಗ ಸಾಂಬಾರು ಇಟ್ಟಿದ್ದೀನಿ, ಅದು ಚೆನ್ನಾಗಿ ಕುದಿಬೇಕು. ಹುಣಸೆಹಣ್ಣೆಲ್ಲ ಹಾಕಿರ್ತೀವಲ್ಲ ಟೊಮೊಟೊ ಹುಳಿ ಬರೋವರೆಗೂ ಕುದಿಸ್ಬೇಕಾಗುತ್ತೆ. ನಂತರ ಮುದ್ದೆ ಕೂಡ ರೆಡಿ ಆಯಿತು. ಈಗ ಮುದ್ದೆ ಕಟ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು ಮತ್ತು ಮುದ್ದೆ, ನನಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ, ಬಸ್ಸಾರು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅವರು ಮುದ್ದೆ ಸ್ವಲ್ಪ ಜಾಸ್ತಿನೇ ತಿಂತಾರೆ. ಬಸ್ಸಾರು ಅಂದರೆ 2 ಮುದ್ದೆ ಮಾಡಿದೆ, ಒಂದು ಸ್ವಲ್ಪ ಜಾಸ್ತಿ ಆಗಿಬಿಡ್ತು, ಪರವಾಗಿಲ್ಲ ನಮ್ಮ ಮನೆಯವರು ತಿಂದುಬಿಡ್ತಾರೆ. ಸೊ ಈಗ ಮುದ್ದೆನೂ ರೆಡಿ ಆಯಿತು, ಪಲ್ಯ ರೆಡಿ ಆಯಿತು, ನಂತರ ಸಾಂಬಾರು ರೆಡಿ ಆಯಿತು. ಈಗ ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದು ಮುದ್ದೆ, ಸ್ವಲ್ಪ ಪಲ್ಯ, ನಂತರ ಸಾಂಬಾರು ಹಾಕ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಹೊತ್ತಿ. ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.